ಭಾಳ ಪಾಪ್ಯುಲರ್. ನೋಡಿ ಇಲ್ಲಿ ಬಿಸಿ ಬಿಸಿ ಹಲಸಿನ ಹಣ್ಣಿನ ಹೋಳಿಗೆ ಅಂದರೆ ಹಲಸಿನ ಹಣ್ಣಿನ ಬಿಸಿ ಅಲ್ಲ, ಇಲ್ಲಿ ಹೋಳಿಗೆ ಬಿಸಿ ಇದೆ, ಹಲಸಿನ ಹಣ್ಣಲ್ಲಿ ಮಾಡಿರೋದು. ನೋಡುವ, ಸಿಕ್ಕಾಪಟ್ಟೆ ಲೈನ್ ಇದೆ. ವಾವ್, ನೋಡಿ ಇಲ್ಲಿಂದ ಸ್ಟಾರ್ಟ್ ಆದರೆ ಇಷ್ಟು ಜನ ಕಾಯ್ತಾ ಇದ್ದಾರೆ. ಹಬ್ಬ, ಇದು ಕೇವಲ ಹೋಳಿಗೆಗೆ ಎಷ್ಟೊಂದು ಜನ ಸೇರೋದಾ? ಲೈನ್. ವಾವ್. ಇಲ್ಲಿ ಹೋಳಿಗೆ 3 ಸ್ಟಾಲ್ಗಳಿದೆ. ಹಾಂ, 3 ಸ್ಟಾಲ್ಗಳಲ್ಲಿ ಕೂಡ ಲೈನ್ ನಿಂತಿದ್ದಾರೆ ಜನ. ಹೌದಾ? ಅದು ಹಲಸಿನ ಹಣ್ಣಿನಿಂದಲೇ ಮಾಡೋದು, ಬಹಳ ಪ್ರಸಿದ್ಧ. ಈಗ ಅಂದರೆ ಹೂರಣ ಹಾಕುವಾಗ ಎಲ್ಲಿ ಹಲಸನ್ನ ಅವರು ಆ್ಯಡ್ ಮಾಡ್ತಾರೆ? ಒಳಗೆ ಹಲಸಿನ ಹೂರಣ ಹಾಕಿ ಲಟ್ಟಿಸ್ತಾರೆ. ಹೌದಾ? ದಪ್ಪ ಇರ್ತದೆ. ಈಗ ಕಾಯಿ ಹೇಗಿರ್ತದೆ, ಇದು ಒಳಗೆ ಹಲಸಿನ ಹಣ್ಣಿನ ಹೂರಣ. ಓ, ತೆಂಗಿನಕಾಯಿ ಹಾಕಿದಂಗೆ ಹಲಸನ್ನ ಹಾಕುವಂಥದ್ದು. ಈಗ ಮಾಡ್ತಾ ಇರೋದು ನೋಡ್ಬೋದಾ ಒಳಗಡೆ? ನೋಡ್ಬೋದು, ಅಲ್ಲಿ ಹೋಗಿ ಹತ್ರ ಅವರನ್ನು ಮೀಟ್ ಮಾಡಿಸ್ಕೊಂಡು ನೋಡೋಣ ಬನ್ನಿ. ಹಲಸಿನ ಹಣ್ಣಿನ ಹೋಳಿಗೆ ಮಾಡುವ ವಿಧಾನ ನೋಡುವ. ಒಂದು ನಿಮಿಷ. ಸ್ವಲ್ಪ. ಇವರು ಕಳೆದ ವರ್ಷ ನಾವು ಮೇಡಮ್, ನಮಸ್ತೆ ಮೇಡಮ್. ಕಳೆದ ವರ್ಷ ಇವರನ್ನು ನಾವು ಸನ್ಮಾನ ಮಾಡಿತ್ತು. ಹೌದಾ? ನಮಸ್ತೆ. ನಮಸ್ತೆ. ಹೋಳಿಗೆಯಲ್ಲೇ ಇಷ್ಟೊಂದು ಹೆಸರುವಾಸಿಯಾಗಿರುವಂಥ ನಿಮ್ಮ ಹೆಸರು ಮತ್ತೊಮ್ಮೆ ಹೇಳ್ಬಿಡಿ. ನನ್ನ ಹೆಸರು ಲಕ್ಷ್ಮೀ ಸಿ ಆಚಾರ್ಯ, ಮಂಗಳೂರು ಮೂಡ್ಶೆಡ್ಡೆಯಿಂದ ಬಂದಿರೋದು. ಹೌದಾ? ಈಗ ಹಲಸಿನ ಹಣ್ಣಿನ ಒಂದು ಹೋಳಿಗೆ ಯಾವಾಗಿಂದ ಇನ್ವೆಂಟ್ ಮಾಡಿರೋದು? ರೀಸೆಂಟಾಗಿ ಮಾಡಿರೋದು, ಹೇಗೆ ಅದು? ನಾನು ಅಂದರೆ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ 7 ವರ್ಷ ಆಯಿತು ನಾನು ಮಾಡಲಿಕ್ಕೆ ಶುರು ಮಾಡಿ. ಹಾಂ. ಸ್ಟಾರ್ಟಿಂಗ್ ನಾನು ಬೇಳೆ ಹೋಳಿಗೆ ಮಾಡ್ತಾ ಇದ್ದೆ. ಹಾಂ. ಅದರ ನಂತರ ನಾನು ಹಲಸಿನ ಹೋಳಿಗೆ ಶುರು ಮಾಡಿದ್ದು. ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಹೌದಾ? ನನಗೆ ಇಲ್ಲಿ ಬ್ರಹ್ಮಾವರದಲ್ಲಿ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ಮತ್ತೆ ನನಗೆ ಒಳ್ಳೆ ಸನ್ಮಾನ ಎಲ್ಲ ಮಾಡಿದ್ದಾರೆ. ಆಗಲಿ ಆಗಲಿ, ಒಳ್ಳೇದಾಗಲಿ. ನೀವು ಮಾಡ್ತಾ ಇರೋ ಕೆಲಸಕ್ಕೆ ತುಂಬ. ಹಲಸಿನ ಹೋಳಿಗೆ ಲಾಂಚಿಂಗ್ ನಮ್ಮದೇನೆ, ಹಾಂ? ನಾವೇ ಮಾಡಿದ್ದು ಲಾಂಚಿಂಗ್ ಹೌದಾ? ಹಲಸಿನ ಹೋಳಿಗೆ. ವಾವ್, ಸೂಪರ್. ಆಗಲಿ, ಒಳ್ಳೇದಾಗಲಿ, ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಈ ರುಚಿ. ನೋಡು ಅದು ಮಾಡುವ ವಿಧಾನ ಹೇಗೆ ಅಂತ. ನೋಡಿ, ಉದ್ದುದ್ದ ಕೋಲ್ ಇಟ್ಕೊಂಡವ್ರೆ. ಮತ್ತೆ ಪ್ರೆಸ್ಸಿಂಗ್ ಮನೆ ನಮ್ಮದು. ಹಾಂ ಹಾಂ. ಈಗ ಹಲಸಿನ ಹಣ್ಣು ಎಲ್ಲಿ ಆ್ಯಡ್ ಆಗ್ತಾ ಇದೆ? ಯಾವ ಭಾಗದಲ್ಲಿ, ಎಲ್ಲಿ ಹಲಸಿನ ಹಣ್ಣು ಚೂರ್ಣ ಇರೋದು? ಹಲಸಿನ ಹಣ್ಣು ಇದು ಮಸಾಲೆಗೆ ಆ್ಯಡ್ ಆಗ್ತದೆ. ಓ, ಇಲ್ಲಿಗೆ ಆ್ಯಡ್ ಆಗಿದೆಯಾ? ಪೂರ್ಣ ಇದು ತೆಂಗಿನಕಾಯಿ, ಬೆಲ್ಲ, ಹಲಸಿನ ಹಣ್ಣು ಇದರಲ್ಲಿ ಇರೋದು. ಓ, ಇಲ್ಲಿರೋದಲ್ಲ? ಅದು ನೋಡಿ ಕೋಟಿಂಗ್, ಅದಕ್ಕೆ ಗೋಧಿ ಹಿಟ್ಟು ಮತ್ತೆ ರವೆ ಯೂಸ್ ಮಾಡ್ತೇವೆ ನಾವು. ಹಾಂ, ಮೈದಾ ಯೂಸ್ ಮಾಡಲ್ಲ ಅದಕ್ಕೆ? ಮೈದಾ ಯೂಸ್ ಮಾಡೋದಿಲ್ಲ. ಹಾಂ, ನೋಡಿ ಒಟ್ಟು ಹೋಳಿಗೆ ಮಾಡಿದಾಗ ಏನೇನು ಬಟ್ಟಿ ಒಂದು ಹೂರಣ ಏನು ಮಾಡ್ತಾರೆ? ಹೂರಣ ಅಲ್ಲ ಇದು? ಇದು ಒಳಗಡೆ ಹಲಸಿನ ಹಣ್ಣನ್ನು ಯೂಸ್ ಮಾಡೋದು. ಬೆಲ್ಲ, ತೆಂಗಿನಕಾಯಿ ಬೆಲ್ಲ ಹಾಕಿ ಮಾಡೋದು. ಸೂಪರ್ ಸೂಪರ್. ಎಲ್ಲ ಅದು ಒಲೆಯಲ್ಲೇ ರೆಡಿ ಮಾಡೋದು. ಹಾಂ ಹಾಂ ಹಾಂ. ನೋಡಿ, ಬಟ್ ಡಿಮಾಂಡ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಇಷ್ಟು ಜನ ಕಾಯ್ತಾ ಇದ್ದಾರೆ, ಅಲ್ಲಿವರೆಗೂ ಇದ್ದಾರೆ. ನಾವು ಬೆಂಗಳೂರು ಮಸಾಲಾ ಚಾಯ್ ಮೀಡಿಯಾ ಅಂತ. ಜರ್ಮನಿಯಿಂದ ಬಂದಿದ್ದಾರೆ. ಜರ್ಮನಿಯಿಂದ ಬಂದಿದ್ದಾರೆ. No, everything is okay. Okay. I said only that it's the best teamwork here in... Is it the first time that you are coming to this kind of festival or? No, I have experienced 20 years. Oh. But this team is really the best, Oh, is what it? you can say. Is it? This team can also work in Germany. Uh-huh. Really fast, really absolute, with the quality, with everything, friendly. It is number one, friendly. Wonderful. lovely. You enjoyed it, right? Okay. I have experience Friday, and I say all my friends come and you must see. Get all your friends next time, Yeah, whenever possible. absolutely. That is normal. Yeah. That is Once again, welcome to India. Thank you so much. Thank you. Also. Be safe. Enjoy. enjoy also. ನೀವೊಂದು ನೋಡಿ ಎಷ್ಟೊಂದು ಜನ ಇದ್ದಾರೆ, ಮತ್ತೆ ವಿದೇಶದಿಂದ ಬಂದವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಮೇಡಮ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. Thank you so much sir. Thank you.